ಎಲ್ಲವೂ ಅಂದ್ಕೊಂಡಂತೆ ಆಗಿದ್ರೆ ಆ ರಸ್ತೆ ಮುಗಿದು ವಾಹನಗಳು ಓಡಾಟ ನಡೆಸಬೇಕಿತ್ತು. ಆದರೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದಾಗಿ ಕಳೆದ 11 ವರ್ಷದಿಂದ ಕಾಮಗಾರಿಯೇ ನಿಂತು ಹೋಗಿದೆ. ಆದರೆ ಈಗ ಕೇಂದ್ರ ಸರ್ಕಾರ ಈ ಯೋಜನೆಗೆ ಹೊಸ ರೂಪ ನೀಡೋಕೆ ನಿರ್ಧರಿಸಿದೆ. ಪೆರಿಫೆರಲ್ ರಿಂಗ್ ರೋಡ್ ತುಮಕೂರು ರಸ್ತೆಯಿಂದ ಹೊಸೂರು ರಸ್ತೆವರೆಗೆ ನಿರ್ಮಾಣವಾಗಬೇಕಾಗಿರೋ ನಗರದ ಅತಿ ದೊಡ್ಡ ರಸ್ತೆ. ಕಳೆದ 11 ವರ್ಷಗಳಿಂದ ಈ ರಸ್ತೆ ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ. ಸದ್ಯ ಕೇಂದ್ರ ಸರ್ಕಾರದ ನಿರ್ಧಾರದಿಂದ ಈ ರೋಡ್ ನಿರ್ಮಾಣ ವಿಚಾರಕ್ಕೆ ರೆಕ್ಕೆ ಪುಕ್ಕ ಬಂದಿದೆ. ಅಸಲಿಗೆ ಈ ಯೋಜನೆ ಪ್ರಾರಂಭಿಸಲು ಬಿಡಿಎಗೆ ಬರೋಬ್ಬರಿ 12,000 ಕೋಟಿ ಬೇಕು. ಇದರಲ್ಲಿ ರೈತರಿಗೆ 8,000 ಕೋಟಿ ಪರಿಹಾರನೇ ಕೊಡಬೇಕು. ಹೀಗಾಗಿ ಸರ್ಕಾರಕ್ಕೆ ಬಿಡಿಎ ಹಲವು ಬಾರಿ ಹಣಕ್ಕಾಗಿ ಮನವಿ ಮಾಡಿತ್ತು. ಆದರೆ ಪ್ರಯೋಜನವಾಗಿರಲಿಲ್ಲ. ಹೀಗಾಗಿ ಯೋಜನೆಯನ್ನೇ ಕೈಬಿಟ್ಟಿತ್ತು. ಇದೀಗ ರಸ್ತೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ 50% ಅನುದಾನ ನೀಡೋದಾಗಿ ಘೋಷಣೆ ಮಾಡಿದೆ. ಈ ಬಗ್ಗೆ ಖುದ್ದು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೆಜೆ ಜಾರ್ಜ್ ಮಾಹಿತಿ ನೀಡಿದ್ದಾರೆ. ನ್ಯಾಷನಲ್ ಹೈವೇ ಒಟ್ಟಿಗೆ ಮಾತಾಡಿದ್ವಿ. ಮತ್ತು ಜಯಕದವರು ಅವರು ರೋಡ್ ಕನ್ಸ್ಟ್ರಕ್ಷನ್ಗೆ ದುಡ್ಡು ಅವರಿಗಾಗಲೇ ಸ್ಯಾಂಕ್ಷನ್ ಮಾಡಿದ್ರು. ಸುಮಾರು 4,000 ಕೋಟಿ ರೂಪಾಯಿ ಅವ್ರು ಮಾಡಿದ್ರು. ಅದು ಸುಮಾರು 9,000 ಕೋಟಿ ರೂಪಾಯಿ ಬೇಕು ನಮಗೆ ಲ್ಯಾಂಡ್ ಅಕ್ವಿಸಿಷನ್. ಅದಕ್ಕೆ ಈಗಾಗಲೇ ಕ್ಯಾಬಿನೆಟ್ಟಲ್ಲಿ ಒಂದು SPV ರೆಡಿ ಮಾಡಿದ್ವಿ. SPV ಆದಮೇಲೆ ನಾವು ಇನೋವೇಟಿವ್ ಫೈನಾನ್ಸಲ್ಲಿ ಅದನ್ನು ಫಂಡ್ ರೇಸ್ ಮಾಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ಆಗ್ತಾ ಇದ್ದೀವಿ. ಆದಷ್ಟು ಬೇಗನೆ ಅದು ಸಮೇತ ಅದಕ್ಕೆ ಚಾಲನೆ ಕೊಡ್ತೀವಿ. ಇನ್ನು ಈ ಹಿಂದೆ ಬಿಡಿಎ ರಸ್ತೆ ನಿರ್ಮಾಣ ವಿಚಾರವಾಗಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿತ್ತು. ಆದರೆ ಸರ್ಕಾರ ಕಾಮಗಾರಿಗೆ ವಿರೋಧ ವ್ಯಕ್ತಪಡಿಸಿತ್ತು. ಅಲ್ಲದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದಲಾದರೂ ರಸ್ತೆ ನಿರ್ಮಾಣ ಮಾಡಿ ಅಂದ್ರೆ ನಿರಾಕರಿಸಿದ್ರು. ಇದೀಗ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಹಣಕಾಸಿನ ನೆರವು ನೀಡೋದಕ್ಕೆ ಮುಂದೆ ಬಂದಿದೆ. ಇದು ಜಮೀನು ಕಳೆದುಕೊಂಡಿದ್ದ ರೈತರು ನಿಟ್ಟುಸಿರು ಬಿಡುವಂತಾಗಿದೆ. ಆದರೆ ರಾಜ್ಯ ಸರ್ಕಾರ ರಸ್ತೆ ನಿರ್ಮಾಣಕ್ಕೆ ಮುಂದಾಗುತ್ತಾ ಇಲ್ವಾ ಅನ್ನೋ ಅನುಮಾನ ಮೂಡಿದೆ. ಸ್ವಲ್ಪ ಪಟ್ಟಾಗಿ ಅಧಿಕಾರಿಗಳು ಈ ಟೆಕ್ನಿಕಲ್ ಪ್ರಾಬ್ಲಮ್ನ ಸರಿ ಮಾಡ್ಕೊಳ್ಬೇಕು ಅನ್ನೋ ನಮ್ಮದೊಂದು ಒತ್ತಡ ಪ್ಲಸ್ ಸಲಹೆ ಅವ್ರಿಗೆ ಹೇಳಿದ್ದೀವಿ. ಈ ಮೂಲಕ ಇನ್ನೊಂದ್ಸರಿ ಹೇಳ್ತೀವಿ, ಕೇಂದ್ರನೂ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದೆ, ದುಡ್ಡು ಕೊಟ್ಬಿಟ್ಟು ನಾವು ಕೂಡ ಸಹಕಾರ ಮಾಡ್ತಾ ಇದ್ದೀವಿ, ಜಮೀನು ಬಿಟ್ಕೊಡ್ತಾ ಇದ್ದೀವಿ ರಸ್ತೆ ಮಾಡಲಿಕ್ಕೆ. ಈಗಲಾದ್ರೂ ಸರಿಯಾಗಿ ರಸ್ತೆನ ಸರಿಯಾದ ರೀತಿ ಮಾಡಲಿಕ್ಕೆ ನೀವು ಮಾಡಲೇಬೇಕಂತ ನಮ್ಮದು ಒಂದು ಒತ್ತಾಯ. ಒಟ್ನಲ್ಲಿ ಕಳೆದ 11 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರೋ ರಸ್ತೆ ನಿರ್ಮಾಣ ಕಾರ್ಯ ಕೇಂದ್ರ ಸರ್ಕಾರದ ಸಹಾಯದಿಂದಲಾದರೂ ಶುರುವಾಗುತ್ತಾ? ಇಲ್ಲ ಪದೇ ಪದೇ ಸುಳ್ಳು ಹೇಳ್ತಾ ಇರೋ ಹಾಗೆ ಸರ್ಕಾರ ಈ ಬಾರಿಯೂ ಸುಳ್ಳು ಭರವಸೆ ನೀಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡ್ತಿದೆ. ಆನಂದ್ ಮುರಳಿ, TV9 ಬೆಂಗಳೂರು.